ಅಕ್ಕಿ ಬೇಡ, ಬೇಳೆ ಬೇಡ, ಸೋಡಾ ಕೂಡ ಬೇಕಾಗಿಲ್ಲ. ಹಿಟ್ಟನ್ನು ಹುಳಿ ಬರ್ಸೋದು ಅಂತೂ ಬೇಡವೇ ಬೇಡ. ತಟ್ ಅಂತ 10ರಿಂದ 15 ನಿಮಿಷದಲ್ಲಿ ಮಾಡುವಂತಹ ದಿಢೀರ್ ಇಡ್ಲಿ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಬೋದು. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬನ್ನಿ ಇದನ್ನು ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನಿಲ್ಲಿ ಒಂದು ಪಾತ್ರೆಗೆ 2 ಕಪ್ ಆಗೋಷ್ಟು ಮಂಡಕ್ಕಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮಂಡಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಮಂಡಕ್ಕಿ ಚೆನ್ನಾಗಿ ಮುಳುಗಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಯಾಕೆಂದರೆ ಮಂಡಕ್ಕಿಯಲ್ಲಿ ಡಸ್ಟ್ ಎಲ್ಲ ತುಂಬ ಇರೋದ್ರಿಂದ ಇದನ್ನು ಚೆನ್ನಾಗಿ ಒಂದು 2 ಸಲ ವಾಶ್ ಮಾಡಿಕೊಂಡು ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಮಂಡಕ್ಕಿನ ಮಾತ್ರ ಇದಕ್ಕೆ ಸೇರಿಸ್ಕೊಳ್ಬೇಕು. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು 1/4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಆದಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿದೀಗ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಮಂಡಕ್ಕಿ ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಇದೀಗ ರೆಡಿ ಮಾಡ್ಕೊಂಡಂತಹ ಪೇಸ್ಟ್ಗೆ ಮಿಕ್ಸಿ ಜಾರನ್ನು ತೊಳೆದಂತಹ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕೀಗ ನಾನು 1 ಕಪ್ ಆಗೋಷ್ಟು ಬಾಂಬೆ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬಾಂಬೆ ರವೆಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ತರ್ತರಿ ಇರುತ್ತೆ. ಚಿರೋಟಿ ರವೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ 1 ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಮೊಸರನ್ನು ಹಾಕ್ಕೊಳ್ಬೇಕಂತೇನಿಲ್ಲ, ನಾರ್ಮಲ್ ಆಗಿರುವಂಥ ಮೊಸರನ್ನೇ ಸೇರಿಸ್ಕೊಳ್ಳಿ. ಇದನ್ನಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ರವೆ ಹಾಕ್ಕೊಂಡಿರೋದ್ರಿಂದ ರವೆ ನೀರಿನ ಅಂಶನೆಲ್ಲ ಚೆನ್ನಾಗಿ ಹೀರ್ಕೊಂಡು ಇನ್ನೂ ಗಟ್ಟಿಯಾಗುತ್ತೆ. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ಇದನ್ನೀಗ ರೆಸ್ಟ್ ಮಾಡೋದಕ್ಕೆ ಇಡಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡೋದಕ್ಕಿಟ್ಟರೆ ಚೆನ್ನಾಗಿ ಹಿಟ್ಟು ಕೂಡ ರೆಡಿಯಾಗುತ್ತೆ. ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಇಟ್ಟಿರ್ತೀನಿ. ಇಡ್ಲಿ ಜೊತೆ ತಿನ್ನೋದಕ್ಕೆ ಒಂದು ಸಿಂಪಲ್ ಆಗಿರೋಂತಹ ಕೆಂಪು ಚಟ್ನಿಯನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಈ ಗಾತ್ರದಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕು ಕಲರು, ಹಾಗೆ ಸ್ವಲ್ಪ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಕಾಣಿಸ್ತಾ ಇರ್ಬೋದು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ನಂತರ ಇದಕ್ಕೆ ನಾನು ಸುಮಾರು 1 ಇಂಚಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 7ರಿಂದ 8 ಎಸಲಾಗೋಷ್ಟು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದ ಹಾಗೆ ಇದರ ಜೊತೆಗೆ ನಾನು ಸುಮಾರು 1ರಿಂದ 2 ಟೇಬಲ್ ಸ್ಪೂನ್ ಅಷ್ಟಾಗೋಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ರೆ ಚಟ್ನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು 5ರಿಂದ 6 ಒಣಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸು ಅಥವಾ ಹಸಿಮೆಣಸನ್ನು ಕೂಡ ಹಾಕ್ಕೊಳ್ಬೋದು. ನಿಮಗೆ ಯಾವ್ದು ಇಷ್ಟನೋ ಅದರಲ್ಲಿ ಮಾಡ್ಕೊಳ್ಳಿ ಚಟ್ನಿಯನ್ನು. ಇದನ್ನು ಕೂಡ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವಿಷ್ಟನ್ನು ನೀವು ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಇದಕ್ಕೆ ನಾನೊಂದು ದೊಡ್ಡ ಗಾತ್ರದ 2 ಟೊಮ್ಯಾಟೊ ಹಣ್ಣನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಹುಣಸೆಹಣ್ಣನ್ನೇನು ಹಾಕ್ಕೊಳ್ತಾ ಇಲ್ಲ, ಹಾಗಾಗಿ ಟೊಮ್ಯಾಟೊ ಹಣ್ಣನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇದೀಗ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಸಿಪ್ಪೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿ ರೆಡಿಯಾಗಿದೆ. ಒಂದು 10 ನಿಮಿಷ ಆಗಿದೆ. ರವೆ ನೀರಿನ ಅಂಶನೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ. ತುಂಬ ಗಟ್ಟಿ ಅನಿಸಿದ್ರೆ ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ. ನಾನೇನು ನೀರನ್ನು ಸೇರಿಸ್ಕೊಂಡಿಲ್ಲ. ಇವಾಗ ಇದಕ್ಕೆ ನಾನು 1 ಅಥವಾ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಈನೋವನ್ನು ಹಾಕ್ಕೊಳ್ತಾ ಇದ್ದೀನಿ. ಈನೋ ಸ್ವಲ್ಪ ಉಳಿದಿದೆ, 1 ಪ್ಯಾಕೆಟ್ ತೊಗೊಂಡಿದ್ದೆ, ಅದರಲ್ಲಿ ಅರ್ಧ ಪ್ಯಾಕೆಟ್ ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಈನೋ ಹಾಕ್ಕೊಂಡಿದ್ದೀನಲ್ಲ, ಅದರ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ಆವಾಗ ಈನೋ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಹಿಟ್ಟು ಕೂಡ ರೆಡಿ ಆಗುತ್ತೆ. ಈನೋವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಹಿಟ್ಟನ್ನು ಜಾಸ್ತಿ ಹೊತ್ತು ಇಡಬಾರ್ದು. ಹಾಗಾಗಿ ನಾನು ಕೂಡಲೇ ಈಗ ಇಡ್ಲಿ ತಟ್ಟೆಗೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸೋರ್ಕೊಳ್ಬೇಕಾಗತ್ತೆ. ನಾನು ಎಣ್ಣೆನ ಸೋರ್ಕೊಂಡು ರೆಡಿ ಮಾಡ್ಕೊಂಡಂತಹ ಹಿಟ್ಟನ್ನು ನೋಡಿ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ ಇಡ್ಲಿ ಹಿಟ್ಟಿನ ಈ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಿದೆ ಅಂತ. ನಾರ್ಮಲ್ ಇಡ್ಲಿ ಹಿಟ್ಟನ್ನು ನೀವು ಯಾವ ರೀತಿ ರೆಡಿ ಮಾಡ್ಕೊಳ್ತೀರೋ ಅದೇ ರೀತಿ ಗಟ್ಟಿಯಾಗಿರಬೇಕು. ತುಂಬ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ 7 ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ಇಡ್ಲಿ ತಟ್ಟೆ ಇದ್ದರೆ ಅದರಲ್ಲಿ ಕೂಡ ಹಾಕ್ಕೊಳ್ಬೋದು. ಇವಾಗ ನಾನು ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ರೆಡಿ ಮಾಡ್ಕೊಂಡಂತಹ ಇಡ್ಲಿ ತಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಪ್ಲೇಟನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಟೋಟಲಿ 14 ಇಡ್ಲಿಯನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬೇಯೋದಕ್ಕೆ ಇಟ್ಬಿಡಿ. ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಅದನ್ನು ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಇಟ್ಬಿಟ್ಟು ಇಡ್ಲಿಗೆ ಚಟ್ನಿನ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೀಗ ಕಂಪ್ಲೀಟಾಗಿ ತಣ್ಣಗಾದ ನಂತರ
ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳುವಾಗ ನೀರನ್ನು ಸೇರಿಸ್ಕೊಳ್ಬೇಕಂತ ಏನಿಲ್ಲ, ಯಾಕೆಂದರೆ ಟೊಮೆಟೊ ಹಣ್ಣಲ್ಲೇ ನೀರಿನ ಅಂಶ ಇರೋದ್ರಿಂದ ಅದರಲ್ಲೇ ಗ್ರೈಂಡ್ ಮಾಡ್ಕೊಳ್ಬೋದು. ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಣ್ಣೆ, ಸಾಸಿವೆ, ಒಣಮೆಣಸು ಇದಿಷ್ಟನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಂಗನ್ನು ಕೂಡ ಹಾಕ್ಕೊಳ್ಬೋದು. ನೋಡಿ, ಇದೀಗ ಚಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆದ ನಂತರ ಈ ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಂತಹ ಚಟ್ನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೆಂಪು ಚಟ್ನಿ ಅನ್ನೋದು ಕೂಡ ರೆಡಿ ಆಗುತ್ತೆ. ಈ ಕೆಂಪು ಚಟ್ನಿ ಇಡ್ಲಿ, ದೋಸೆ, ಅನ್ನಕ್ಕಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಈಗ ಒಗ್ಗರಣೆಯನ್ನು ಹಾಕಿಬಿಟ್ಟು ಈ ಚಟ್ನಿನ ಸೈಡಲ್ಲಿ ಇಟ್ಟಿರ್ತೀನಿ. ಹಾಗೆ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ, ಒಂದು 15 ನಿಮಿಷದಲ್ಲೆಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಕೈಗೆ ಒಂದು ಚೂರು ಅಂಟ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ. ಆದರೆ ಬಿಸಿ ಇರೋದ್ರಿಂದ ಕೂಡಲೇ ಇದನ್ನು ತೆಗಿಯೋದಕ್ಕೆ ಹೋಗಬಾರ್ದು, ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ತೆಗೆದ್ರೆ ಅಂಟ್ಕೊಳ್ಳಲ್ಲ, ಕ್ಲೀನಾಗಿ ತೆಗಿಯೋದಕ್ಕೂ ಬರುತ್ತೆ. ನೋಡಿ, ಇದೀಗ ನಾನು ಒಂದು ಟೂತ್ ಪಿಕ್ಕನ್ನು ಹಾಕಿಬಿಟ್ಟು ಚೆಕ್ ಮಾಡಿ ನೋಡ್ತಾ ಇದ್ದೀನಿ, ಒಂದು ಚೂರು ಅಂಟ್ಕೊಳ್ತಾ ಇಲ್ಲ. ಇವಾಗ ನಾನು ಇದನ್ನು ಇಳಿಸಿ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ತಣ್ಣಗಾದ ನಂತರ ಇದನ್ನು ಚಟ್ನಿಯ ಜೊತೆಗೆ ಸರ್ವ್ ಮಾಡ್ಬೋದು. 10-15 ನಿಮಿಷದ ತನಕ ತಣ್ಣಗಾಗೋದಕ್ಕೆ ಇಡಬೇಕು. ನೋಡಿ, ಇದೀಗ ಕಂಪ್ಲೀಟಾಗಿ ತಣ್ಣಗಾಗಿದೆ, ಒಂದು ಚೂರು ಬಿಸಿ ಇಲ್ಲ, ಕೈಗೆ ಅಂಟುತ್ತಾನೂ ಇಲ್ಲ, ತೆಗಿಯೋದಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ತೆಗಿಯೋದಕ್ಕೆ ಬರ್ತಾ ಇದೆ. ನೋಡಿ, ಇಷ್ಟೊಂದು ಸಾಫ್ಟ್ ಆಗಿರೋವಂಥ ಒಂದು ಇಡ್ಲಿಯನ್ನು ಮನೆಯಲ್ಲೇ ಕೇವಲ 10-15 ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೊಳ್ಬೋದು. ಅಕ್ಕಿಯನ್ನು ನೆನೆಸ್ಬೇಕು, ಬೇಳೆಯನ್ನು ನೆನೆಸ್ಬೇಕು, ಇದನ್ನು ಫರ್ಮೆಂಟೇಷನ್ ಮಾಡ್ಕೊಳ್ಬೇಕಂತ ಏನೊಂದು ಜಂಜಾಟವೇ ಇರಲ್ಲ. ತುಂಬ ಕ್ವಿಕ್ಕಾಗಿ ಇಡ್ಲಿ ತಿನ್ನಬೇಕಂತ ಅನಿಸಿದಾಗ ಕೂಡ ಇದನ್ನು ಮಾಡ್ಕೊಂಡು ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಒಂದು ಚೂರು ಅಂಟ್ಕೊಳ್ತಾ ಇಲ್ಲ ನೋಡಿ ಪಾತ್ರೆಗೆ. ಕಂಪ್ಲೀಟಾಗಿ ತಣ್ಣಗಾಗಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಬಿಸಿ ಬಿಸಿ ಇರುವಾಗಲೇ ತೆಗಿಯೋದಕ್ಕೆ ಹೋಗ್ತಾರೆ, ಆವಾಗ ಅಂಟ್ಕೊಂಡು ಬಿಡುತ್ತೆ, ಕ್ಲೀನಾಗಿ ತೆಗಿಯೋದಕ್ಕಾಗಲ್ಲ. ನಾರ್ಮಲಾಗಿ ಇಡ್ಲಿಯನ್ನು ಮಾಡ್ಕೊಳ್ಳೋದಾದರೆ ಗಂಟೆಗಟ್ಟಲೆ ಅಕ್ಕಿ ಬೇಳೆಯನ್ನು ನೆನೆಸ್ಕೊಳ್ಬೇಕು, ಅದನ್ನು ರುಬ್ಬಿಕೊಳ್ಬೇಕು, ರುಬ್ಬಿ ಅದನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಇಡಬೇಕು. ಆ ರೀತಿ ಏನೇನೂ ಇಲ್ಲ. ನೋಡಿ, ಎಷ್ಟು ಸಾಫ್ಟಾಗಿದೆ, ಕಾಣಿಸ್ತಿರ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲಾಗಿ ಮಾಡ್ಕೊಳ್ಳೋಂಥ ಇಡ್ಲಿ ಥರನೇ ಇರುತ್ತೆ. ನೋಡಿ, ಎಷ್ಟೊಂದು ಸಾಫ್ಟಾಗಿದೆ, ಅಷ್ಟು ಮೃದುವಾಗಿರುತ್ತೆ ಈ ಇಡ್ಲಿಯನ್ನು ಈ ಕೆಂಪು ಚಟ್ನಿ ಜೊತೆ ತಿಂತಾ ಇದ್ದರೆ ಬೇರೆ ಯಾವುದೇ ತಿಂಡಿ ಬೇಡ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ರುಚಿಕರವಾದಂತಹ ಮಂಡಕ್ಕಿ ಇಡ್ಲಿಯನ್ನು ಟ್ರೈ ಮಾಡಿ ನೋಡಿ. ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಮಾಡಿಕೊಟ್ರೆ ಯಾವಾಗಲೂ ಇದೇ ತಿಂಡಿಯನ್ನು ಮಾಡಿಕೊಡೋದಕ್ಕೂ ಹೇಳ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟೊಂದು ಸಾಫ್ಟ್ ಆಗಿದೆ ಅಂತ ನೀವೇ ನೋಡ್ಕೊಳ್ಬೋದು. ಈ ಇಡ್ಲಿ ರೆಸಿಪಿಯನ್ನು ನೀವು ಫೇಸ್ಬುಕ್ಕಿಂದ ನೋಡ್ತಾ ಇದ್ದರೆ ತಪ್ಪದೇ ಫಾಲೋ ಮಾಡಿ. ಹಾಗೆ ನೀವು ಯೂಟ್ಯೂಬಿಂದ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ರೆಸಿಪಿಯನ್ನು ಶೇರ್ ಮಾಡೋದಕ್ಕಂತೂ ಮರಿಲೇಬೇಡಿ. ಹಾಗೆ ಕಮೆಂಟ್ ಮಾಡೋದಕ್ಕಂತೂ ಮರಿಲೇಬೇಡಿ. ಇನ್ನಷ್ಟು ಹೊಸ ರೀತಿಯ ಅದ್ಭುತವಾದ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.